ವೀಕ್ಷಕರೇ, ಹಳೆ ಸಚಿವರ ಪಟ್ಟಿಯಲ್ಲಿ ಯಾರು ರಿಟರ್ನ್ ಆಗ್ತಾರೆ, ಯಾರಿಗೆ ಬೋನಸ್, ಯಾರಿಗೆ ಗೇಟ್ ಪಾಸ್ ವಿಡಿಯೋ ನೋಡಿದ್ರೆ ಈಗ ಹೊಸಬರಲ್ಲಿ ಯಾರಿಗೆ ಅವಕಾಶ, ಆಲ್ಮೋಸ್ಟ್ ನಾವೇನು ಲಿಸ್ಟ್ ಕೊಡ್ತೀವಿ ಇದು 90% ಪಕ್ಕ. ಒಂದೆರಡು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಹೀಗಾಗಿ ಕೇವಲ 1 ವರ್ಷ 8 ತಿಂಗಳಿಗೆ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋ ಲೆಕ್ಕಾಚಾರ ನೋಡ್ತಾ ಹೋಗೋಣ. ನಿಮ್ಗೆ ಹೇಳ್ತಾ ಹೋಗ್ತೀವಿ. ಅಕ್ಷಯ್ ಸರ್ ತಗೊಳ್ಳಿ. 1 ವರ್ಷ 8 ತಿಂಗಳಿಗೆ ಏನಕ್ಕೆ ಅಂತ ಹೇಳಿದ್ರೆ, ಈಗ 2028 ಮೇಗೆ ಈ ಸರ್ಕಾರದ ಅವಧಿ ಅಂತ್ಯ ಆಗೋದು. ಹೌದು. ಬಟ್ ಮೇಗೆ ಸರ್ಕಾರದ ಅವಧಿ ಅಂದ್ರೆ ವಿಧಾನಸಭೆ ಅವಧಿ ಅಂತ್ಯ ಆದ್ರೂ ಕೂಡ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ಅಥವಾ ಮಾರ್ಚ್ ಮಿಡ್ ಅಷ್ಟೊತ್ತಿಗೆ ಎಲೆಕ್ಷನ್ ಕಮಿಷನ್ ಚುನಾವಣೆ ಅನೌನ್ಸ್ ಮಾಡೋದು. ಹೌದು. ಒಂದ್ಸಲ ಚುನಾವಣೆ ಘೋಷಣೆ ಆದ ಬಳಿಕ ನೋಟಿಫಿಕೇಶನ್ ಮುಗೀತು. ಮಂತ್ರಿ ನೆಪ ಮಾತ್ರಕ್ಕೆ ಅಷ್ಟೇ ಇರ್ತಾರೆ, ಸರ್ಕಾರ ಇರುತ್ತೆ ಅಂತ ಹೇಳಿ ಅಷ್ಟೇ. ಹಾಗಾಗಿ ನಾವು 1 ವರ್ಷ 8 ತಿಂಗಳು ಅಂತ ಹೇಳಿದೀವಿ. ಸೊ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುತ್ತ ಅಂತ ಹೇಳಿ ಹಿರಿಯರು ಮತ್ತು ಕಿರಿಯರು ಇಬ್ರು ಸೇರಿ ಸರ್ಕಾರವನ್ನ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ. ಸೊ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಕಾರಣ ಇದು ಕೊನೆಯ ಸಂಪುಟ ಪುನರ್ರಚನೆ ಅಥವಾ ಕೊನೆಯ ಸಂಪುಟ ವಿಸ್ತರಣೆ. ಈ ಸಂಪುಟ ಪುನರ್ರಚನೆ ವಿಸ್ತರಣೆ ಆದ ಬಳಿಕ ಮುಂದೆ ಫ್ಯೂಚರ್ ಅಲ್ಲಿ ಸಂಪುಟ ವಿಸ್ತರಣೆ ಆಗಲ್ಲ. ಹೌದು. ಸೊ ಮೊದಲನೇದಾಗಿ BK ಹರಿಪ್ರಸಾದ್ KPCC ಅಧ್ಯಕ್ಷರಾಗಿದ್ದಾರೆ, MLC ಆಗಿದ್ದಾರೆ. ಕೇವಲ ಅರ್ಹತೆ ಆಧಾರದ ಮೇಲೆ, ಯೋಗ್ಯತೆ ಆಧಾರದ ಮೇಲೆ ತಡವಾದರೂ ಒಬ್ಬ ವ್ಯಕ್ತಿಗೆ ಸೂಕ್ತವಾದ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದು BK ಹರಿಪ್ರಸಾದ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಜೊತೆಯಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರು. ಎಲ್ಲೋ ಲೆಕ್ಕಕ್ಕಿಲ್ಲ ಈ ಮನುಷ್ಯ ಚುನಾವಣೆ ಎದುರಿಸಲ್ಲ, ಜನರ ಹತ್ರ ಓಟ್ ತಗೊಳ್ಳಲ್ಲ, ಬರೀ MLC ಹಿಂಬಾಗ್ಲಿಂದ ವಿಧಾನಸೌಧದೊಳಗೆ ಬರ್ತಾರೆ ಅಂತಿದ್ರು. ಆದ್ರೆ ಅವರ ಅರ್ಹತೆಗೆ ತಕ್ಕನಾಗಿ KPCC ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಸಚಿವ ಸ್ಥಾನ ಸಿಗಬಹುದು. ಓಕೆ. ಜೊತೆಗೆ ಐಡಿಯಾಲಜಿಕಲಿ ಯಾಕೆ BK ಹರಿಪ್ರಸಾದ್ ಅವರನ್ನ ಬಹುಶಃ ಕಾಂಗ್ರೆಸ್ ತುಂಬಾ ಗಟ್ಟಿಯಾಗಿ ಒಪ್ಕೊಳ್ಬಹುದು ಅಂತ ಹೇಳಿದ್ರೆ, ಸೈದ್ಧಾಂತಿಕವಾಗಿ ಬಹುಶಃ BK ಹರಿಪ್ರಸಾದ್ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ. ಸೈದ್ಧಾಂತಿಕವಾಗಿ ನಿಜ. ಈ ಒಪ್ಪಂದ ರಾಜಕಾರಣ, ಒಳ ರಾಜಕಾರಣ, ರಾಜಕಾರಣ, ಹೊರಗಡೆ ಒಂದು ಮಾತಾಡೋದು, ಒಳಗಡೆ ಒಂದು ನೌಟಂಕಿಗಳನ್ನು ಮಾಡೋದು, ಈ ತರ ನಾಟಕಗಳು, ಡ್ರಾಮಾಗಳು BK ಹರಿಪ್ರಸಾದ್ ಅವ್ರಿಗೆ ಗೊತ್ತಿಲ್ಲ. ಅವ್ರ ತಲೆ ಮತ್ತೆ ಬಾಯಲ್ಲಿ ಏನ್ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಕೋಮುವಾದದ ವಿರುದ್ಧ ಅಷ್ಟೇ ಅವ್ರ ಹೋರಾಟ. ಹೀಗಾಗಿ ಅವಕಾಶ ಅವರ ಆಪ್ತರು ಹೇಳಿದ ಪ್ರಕಾರ ಸಚಿವ ಸ್ಥಾನ ನಾವು ಕೇಳಿದ್ರೆ ತಪ್ಪಾಗುತ್ತೆ. ಇನ್ ಕೇಸ್ ಹೈಕಮಾಂಡ್, ನೀವು ಈಗ DK ಶಿವಕುಮಾರ್ ಕೂಡ KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ, ಜಲಸಂಪನ್ಮೂಲ ಸಚಿವರಾಗಿ, ಇಂಧನ ಬೆಂಗಳೂರು ಅಭಿವೃದ್ಧಿ 2 ಕ್ಯಾಬಿನೆಟ್ ಪೋಸ್ಟ್, ಒಂದು DCM ವಿತ್ KPCC ಸಿಕ್ಕಿತ್ತು. ಆ ಲೆಕ್ಕಾಚಾರಕ್ಕೆ ಬಂದ್ರೆ ನಾವು ಕೇಳಲ್ಲ. ಪಕ್ಷದ ಸೇವೆ ನೋಡಿ ನಮಗೆ ನೀವು ಕೊಟ್ರೆ ಒಳ್ಳೇದು, ಸ್ವೀಕಾರ ಮಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಇನ್ನ NA ಹ್ಯಾರಿಸ್, ಶಾಂತಿನಗರ ವಿಧಾನಸಭಾ ಕ್ಷೇತ್ರ. NA ಹ್ಯಾರಿಸ್ ಸಾಕಷ್ಟು ವಿಷನ್ ಇರುವಂತ ನಾಯಕ. NA ಹ್ಯಾರಿಸ್ ಸಾಕಷ್ಟು ಅನುಭವ, ಜೊತೆಗೆ ಎಲ್ಲಾ ರೀತಿಯ ಚುನಾವಣೆಯನ್ನ ಮಾಡಲು ಕೆಪಾಸಿಟಿ ಇರುವಂತ ನಾಯಕ. ಜೊತೆಗೆ ಭವಿಷ್ಯದಲ್ಲಿ ನಲ್ಪಾಡ್, ಅವರ ಪುತ್ರ ನಲ್ಪಾಡ್ ಕಾಂಗ್ರೆಸ್ಗೆ ಬೇಕಾಗಿರೋ ಅತಿ ದೊಡ್ಡ ಯುವ ಶಕ್ತಿ. ಅದು ಯಾವ ರೂಪದಲ್ಲಿ ಬೇಕಾದ್ರೆ ಆಗಿರಬಹುದು. ಹೀಗಾಗಿ NA ಹ್ಯಾರಿಸ್ಗೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಈ ಬಾರಿ ಅವಕಾಶ ಸಿಗೋದು 80% ಫಿಕ್ಸ್ ನನ್ನ ಪ್ರಕಾರ. ಏನೋ ಕಡೆ ಕ್ಷಣದಲ್ಲಿ ಲಾಸ್ಟ್ ಟೈಮ್ ಪುಟ್ರಂಗ್ ಶೆಟ್ಟಿಂಗ್ ಮಿಸ್ ಆದಂಗೆ ಆದ್ರೆ 20%, ಬಟ್ ಮಿನಿಸ್ಟರ್ ಆಗ್ತಾರೆ. ಹ್ಯಾರಿಸ್ ಫಿಕ್ಸ್. ಹೌದು. ಸೊ ಹ್ಯಾರಿಸ್ ಅವರ ಹೆಸರು ಬಹುತೇಕ ಖಚಿತ ಅಂತ ಹೇಳ್ಬೋದು. ಇನ್ನು HC ಬಾಲಕೃಷ್ಣ, ಮಾಗಡಿಯ ಶಾಸಕರು, ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಕಾಂಗ್ರೆಸ್ ನಲ್ಲಿ ಅದು 2 ಅನಿವಾರ್ಯತೆಗಳಿದೆ. ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ DK ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಎನ್ನುವಂತ ಕಾರಣಕ್ಕೋಸ್ಕರ ನಿರಂತರವಾಗಿ ಸುದ್ದಿಗೋಷ್ಠಿಗಳನ್ನ ಮಾಡಿ, ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟು, ಸಂದರ್ಶನವನ್ನ ಕೊಟ್ಟು, ಕುಮಾರಸ್ವಾಮಿ ಅವರ ವಿರುದ್ಧ ತೀವ್ರವಾದಂತಹ ಹೋರಾಟವನ್ನ ಮಾಡ್ತಾ ಇರುವಂತವರು HC ಬಾಲಕೃಷ್ಣ, ಮಾಗಡಿಯ ಶಾಸಕರು. ಒಂದು ಮಾತು ಹೇಳಿದ್ರು ಇವರು, ಏನು ಅಂತ ಹೇಳಿದ್ರೆ, ನಾನು JDS ನಲ್ಲೇ ಉಳಿದುಕೊಂಡು ತಪ್ಪು ಮಾಡಿದೆ. ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ ಇವರೆಲ್ಲ JDS ಬಿಟ್ಟು ಬಂದಂತಹ ಸಂದರ್ಭದಲ್ಲಿ ನಾನು ಕೂಡ ಕಾಂಗ್ರೆಸ್ಗೆ ಬರ್ಬೇಕಿತ್ತು. ಅವಾಗ ನನಗೂ ಒಳ್ಳೇದಾಗ್ತಿತ್ತು, ಇನ್ನೂ ಒಳ್ಳೇದಾಗ್ತಾ ಇತ್ತು. ನಾನು JDS ಟೈಮ್ ವೇಸ್ಟ್ ಮಾಡಿದ್ದೆ ಎನ್ನುವಂತಹ ಮಾತನ್ನ ಬಾಲಕೃಷ್ಣ ಅವರು ಇತ್ತೀಚೆಗೆ ಆಡಿದ್ರು. ಲಾಸ್ಟ್ ಟೈಮ್ ನ ಕ್ಯಾಬಿನೆಟ್ ನಲ್ಲೇ ಇವರ ಹೆಸರು ಬರಬೇಕಿತ್ತು. ಆದ್ರೆ DK ಶಿವಕುಮಾರ್ ಅವರು ರಾಮನಗರ, ಅಂದ್ರೆ ಈಗ ಬೆಂಗಳೂರಿನ ದಕ್ಷಿಣ ಏನಿದೆ, ಈ ಕೋಟಾದ ಅಡಿಯಲ್ಲಿ ಸ್ವತಃ DK ಶಿವಕುಮಾರ್ ಅವರೇ ಉಪಮುಖ್ಯಮಂತ್ರಿಗಳಾಗಿದ್ದ ಕಾರಣಕ್ಕೋಸ್ಕರ ಸಿಗ್ಲಿಲ್ಲ. ಈಗ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದೇ ಜಿಲ್ಲೆಯ 2 ಶಾಸಕರಿಗೆ ಸ್ಥಾನ ಸಿಗುತ್ತೆ ಎನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಎರಡನೇದು
ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗರು, ಬಾಲಕೃಷ್ಣ ಕೂಡ ಒಕ್ಕಲಿಗರು, ಒಂದೇ ಸಮುದಾಯ, ಒಂದೇ ಜಿಲ್ಲೆ. ಬಟ್ ಬಾಲಕೃಷ್ಣ ಶಾಸಕ ಸ್ಥಾನದಲ್ಲಿ ಹಿರಿತನದಲ್ಲಿ ನೋಡಿದ್ರೆ ಅರ್ಹ ಇದ್ದಾರೆ. ಅಲ್ಲ, ಆಬ್ವಿಯಸ್ಲಿ ಖಂಡಿತ ಅಲ್ಲೋ. ಬಟ್ ನನಗೆ ಬಾಲಕೃಷ್ಣ ಅವರ ವಿಚಾರದಲ್ಲಿ ಯಾಕೋ ಡೌಟ್ ಬರ್ತಾ ಇಲ್ಲ. ಫಿಕ್ಸ್ ಅವರು, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ರಾಜಕೀಯ ನೋಡಕ್ಕೆ ಮುಂಚೆ ನೋಡಿದವರು, ಅವ್ರ ತಂದೆ MLA ಆಗಿದ್ದವರು, ಅವ್ರ ತಂದೆ ಕೂಡ ಆ ಭಾಗದಲ್ಲಿ ಅತಿ ದೊಡ್ಡ ನಾಯಕರು. ಇಷ್ಟೊತ್ತಿಗಾಲ ಮಿನಿಸ್ಟರ್ ಆಗ್ಬಿಡ್ಬೇಕಿತ್ತು ಯಾವ ಸರ್ಕಾರದಲ್ಲಾದ್ರೂ ಸರಿ, ಬಾಲಕೃಷ್ಣ ಮನ್ಸು ಮಾಡಿದ್ದಿದ್ರೆ. ಬಟ್ ಈ ಬಾರಿ ಅವಕಾಶ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಬಿಟ್ಕೊಡಲ್ಲ, ಬಾಲಕೃಷ್ಣ ಡಿ ಕೆ ಶಿವಕುಮಾರ್ನ ಬಿಟ್ಕೊಡಲ್ಲ. ಎಸ್, ಇನ್ನ ಮುಂದಿನ ಹೆಸರು PM ನರೇಂದ್ರ ಸ್ವಾಮಿ ಮಳವಳ್ಳಿ. ಈಗ ಗೊಂದಲ ಇರೋದು ಚಲುವರಾಯ ಸ್ವಾಮಿಗ ನರೇಂದ್ರ ಸ್ವಾಮಿಗ ಅನ್ನೋದಷ್ಟೇ ಪ್ರಶ್ನೆ. ಯಾಕೆಂದ್ರೆ ನರೇಂದ್ರ ಸ್ವಾಮಿ ಅವರಿಗೆ ಪಕ್ಷದಲ್ಲಿ ಸಚಿವ ಸ್ಥಾನವನ್ನು ಪಡೆಯುವಂತ ಎಲ್ಲಾ ಅರ್ಹತೆ ಇದೆ. ಆದರೆ ಚಲುವರಾಯ ಸ್ವಾಮಿನ ಡೌನ್ ಮಾಡಿಬಿಟ್ರೆ ನೆಕ್ಸ್ಟ್ ಸುರೇಶ್ ಗೌಡರು ಎತ್ಕೊಂಡ್ಬಿಡ್ತಾರಲ್ಲ. ನಾನು ನಾಗಮಂಗಲದಲ್ಲಿ ಈಗ ಮಳವಳ್ಳಿಲಿ ನರೇಂದ್ರ ಸ್ವಾಮಿ ಪಕ್ಷಕ್ಕಾಗಿ ದುಡಿತಾವ್ರೆ. ಹೀಗಾಗಿ ಯಾರಿಗೆ ಕೊಡ್ತಾರೆ ಅನ್ನೋದು ಈಗ 50-50 ನನ್ನ ಪ್ರಕಾರ. ಆಮೇಲೆ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಬಹುಶಃ ಕಾಂಗ್ರೆಸ್ಗೆ ಲಾಂಗರ್ ಅಸೆಟ್ ಆಗಬಹುದು. ನಿಜ ನಿಜ ನಿಜ. ದಲಿತ ಸಮುದಾಯದ ಪ್ರಮುಖ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ನರೇಂದ್ರ ಸ್ವಾಮಿಗೆ ಅವಕಾಶಗಳಿದಾವೆ. ಮತ್ತೆ 2024 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೌದು ಕಾಂಗ್ರೆಸ್ಗೆ ಮುನ್ನಡೆ ತಂದುಕೊಟ್ಟಂತ ಏಕೈಕ ವಿಧಾನಸಭಾ ಕ್ಷೇತ್ರ ಅದು ಮಳವಳ್ಳಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ಅಂದ್ರೆ ಲಾಂಗರ್ ಪಾಲಿಟಿಕ್ಸ್ ನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನರೇಂದ್ರ ಸ್ವಾಮಿ ಅವರಿಗೂ ಕೊಟ್ಟರು ಕೊಡ್ಬೋದು. ಆದ್ರೆ ನೀವು ಹೇಳೋದಾಗೆ ಚಲುವರಾಯ ಸ್ವಾಮಿ ಅಥವಾ ನರೇಂದ್ರ ಸ್ವಾಮಿ ಇವ್ರ ಮಧ್ಯೆ ಯಾರನ್ನ ಪಿಕ್ ಮಾಡ್ತಾರೆ ಡಿ ಕೆ ಶಿವಕುಮಾರ್, ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಮೊನ್ನೆ ನೀವು ಮಾತಾಡ್ತಿದ್ದಾಗ್ಲೂ ಒಂದು ಮಾತು ಹೇಳಿದ್ರಿ, ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಂತವ್ರು. ಹೌದು 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 ಹೌದು. ಸೊ ಆ ಲೆಕ್ಕಾಚಾರಗಳಿದೆ. ಇನ್ನು ಸಲೀಂ ಅಹಮದ್ ಸಚಿವ ಸ್ಥಾನ ಸಿಗಲೇಬೇಕಾದಂತ ಅರ್ಹತೆ, ಅಲ್ಪಸಂಖ್ಯಾತ ಸಾಬ್ರು ಅವೆಲ್ಲ ಸೈಡ್ಗೆ ಇಟ್ಬಿಡ್ರಿ. ಆ ತರ ಜಾತಿ ರಾಜಕೀಯ ಬೇಡಕ್ಕೆ ಬೇಡ. ಇವ್ರ ವಿಚಾರದಲ್ಲಿ ವ್ಯಕ್ತಿಯಾಗಿ ಪಕ್ಷ ನಿಷ್ಠೆ ಆಗಿ ಈ ಮನುಷ್ಯ MLC ಹಾಕ ಬಂದಿದ್ದು ವೋಟಿಂಗ್ ನಿಂದ ಕೂಡ MLC ಆಗಿದ್ದವರು, ಇಂದಿರಾ ಗಾಂಧಿ ಅವ್ರ ಜೊತೆ ವರ್ಕ್ ಮಾಡಿದವರು, ರಾಜೀವ್ ಗಾಂಧಿ ಜೊತೆ ಅನ್ನಿಸ್ಕೊಂಡವ್ರು, ಅಲ್ಲದೆ ರಾಬರ್ಟ್ ವಾದ್ರಾ, ಪ್ರಿಯಾಂಕಾ, ರಾಹುಲ್ ಗಾಂಧಿ ಎಲ್ಲರಿಗೂ ಬೇಕಾಗಿರೋರು. ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಷ ನಿಷ್ಠೆ, ಅಲ್ಲದೆ ದಾವಣಗೆರೆಯಲ್ಲಿ ಆದಂತ ಸಮಸ್ಯೆನ ಒಂದ್ ರೀತಿ ಇವರು ಟ್ರಬಲ್ ಶೂಟರು. ಪಕ್ಷ ನಿಷ್ಠೆ ವಿಚಾರದಲ್ಲಿ ಯಾರಿಗಾದರೂ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತಿದ್ರೆ ಸಲೀಂ ಅಹಮದ್ ಜಮೀರ್ ಅಹಮದ್ಗಿಂತಲೂ ಮೇಲೆ ನಾನು ಹೇಳ್ತೀನಿ, ಬರ್ದಿಟ್ಕೋಬಹುದು. ಜಮೀರ್ ಅಹಮದ್ ಬಂದಿದ್ದು ಬೇರೆ ಪಕ್ಷದಿಂದ, ಜಮೀರ್ ಅಹಮದ್ ಸದ್ದು ಮಾಡಿದ್ದು ಬಿಲ್ಡಪ್ ಇಂದ. ಜಮೀರ್ ಅಹಮದ್ ಒಳ್ಳೆ ನಾಯಕನ 100,000%. ಆದ್ರೆ ಕಂಪೇರ್ ಟು ಸಲೀಂ ಅಹಮದ್ ಅಂದಾಗ ಒಳ್ಳೆತನದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ತೂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಲೀಂ ಅಹಮದ್ ಈಗಾಗಲೇ ಸಚಿವರಾಗೋಗ್ಬಿಡ್ಬೇಕಿತ್ತು, ಬಟ್ ಈ ಬಾರಿ ಅವ್ರಿಗೆ ಕೊಡ್ಲೇಬೇಕು. ಸೊ ನೆಕ್ಸ್ಟ್ ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರದ ಶಾಸಕರು. ನಾವು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಕೊಪ್ಪಳದಲ್ಲಿ ಶಿವರಾಜ್ ತಂಗಡಗಿ ಮತ್ತೆ ರಾಘವೇಂದ್ರ ಹಿಟ್ನಾಳ್ ಇವ್ರ ನಡುವೆ ಕೂಡ ಪೈಪೋಟಿ ಇದೆ. ಬಟ್ ತಂಗಡಗಿ ಅವರು ಭೋವಿ ಸಮುದಾಯದವರು, ಹಿಟ್ನಾಳ್ ಅವರು ಸಿದ್ದರಾಮಯ್ಯ ಅವರ ಪರಮಾಪ್ತರು, ಜೊತೆಗೆ ಈಗ ಹಿಟ್ನಾಳ್ ಅವರು ಹಾಲು ಒಕ್ಕೂಟದ ಅಧ್ಯಕ್ಷರು ಕೂಡ ಹೌದು. ಇವರು ಕೂಡ ಸಚಿವ ಸ್ಥಾನದ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ನಮಗೆ ಕೊಡಿಸಬಹುದು ಸಿದ್ದರಾಮಯ್ಯನವರು ಎನ್ನುವಂತಹ ಕಾರಣಕ್ಕೋಸ್ಕರ ಅದು ಆದ್ರೂ ಆಗಬಹುದು, ಆಗದೇನೆ ಇರಬಹುದು. ಕಾರಣ ತಂಗಡಗಿಯೂ ಆಗಿ ಹಿಟ್ನಾಳು ಆದ್ರೆ ಒಂದೇ ಜಿಲ್ಲೆಗೆ 2 ಸಚಿವ ಸ್ಥಾನ ಬಂದಂಗಾಗತ್ತೆ. ಸ್ವಲ್ಪ ಬಹುಶಃ ಪ್ರಾದೇಶಿಕ ವ್ಯತ್ಯಾಸಗಳಿಗೆ ಕಾರಣ ಆಗಬಹುದೌದು. ಓಕೆ, ಎಸ್. ಇನ್ನ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ, ಸಿದ್ದರಾಮಯ್ಯ ಅವರ ಸರ್ಕಲ್ ನಲ್ಲಿ, ಸಿದ್ದರಾಮಯ್ಯ ಅವರ ಗ್ಯಾಂಗ್ ಅಲ್ಲಿ ಗುರುತಿಸಿಕೊಳ್ಳುವಂತ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಅದು ಪುಟ್ಟರಂಗ ಶೆಟ್ಟಿ. ಹಿಂದೆ ಸಚಿವರಾಗಿದ್ರು, 2023 ಸಚಿವರಾಗಬೇಕಿತ್ತು. ಬಟ್ ತ್ಯಾಗ ಮಾಡಿ ದೊಡ್ಡವರಾದ್ರು, ಬಿಟ್ಕೊಟ್ಟು ದೊಡ್ಡವರಾದ್ರು. ಈ ಬಾರಿ ಅವ್ರ ಹೆಸರಿದೆ, ಅದೇ ರೀತಿ ಇನ್ನೊಬ್ರು ಹೆಸರು ಇದೆ, ಬರುತ್ತೆ, ನಾನು ಹೇಳ್ತೀನಿ. ಪುಟ್ಟರಂಗ ಶೆಟ್ಟಿ ಅವರಿಗೆ ಕೂಡ 70-30 ನನ್ನ ಪ್ರಕಾರ ಖಂಡಿತ. ಮತ್ತೆ ಕೊಡಬೇಕಾದಂತಹ ಒಬ್ಬ ವ್ಯಕ್ತಿ. ಕಾರಣ ಏನು ಅಂತ ಹೇಳಿದ್ರೆ, ಉಪ್ಪಾರ ಸಮುದಾಯದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿ. ಉಪ್ಪಾರ ಸಮುದಾಯದ ಮತಗಳು ರಾಜ್ಯದ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬಾ ಇಂಪ್ಯಾಕ್ಟ್. ದಾವಣಗೆರೆಯಲ್ಲೂ ಬಂದು ಪ್ರಚಾರ ಮಾಡಿದ್ರು, ವರುಣಾದಲ್ಲಿದ್ದಾವೆ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಇರಬಹುದು, ಬೇರೆ ಬೇರೆ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪ್ಪಾರ ಸಮುದಾಯದ ಮತಗಳು ಕೂಡ ತುಂಬಾ ಕ್ರೂಷಿಯಲ್ ಇರುವಂತದ್ದು. ಏಕೈಕ ಶಾಸಕರು, ಈ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಸೊ ಬಹುಶಃ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡಿಸಬಹುದು ಸಚಿವ ಸ್ಥಾನ. ಜಾತಿ ಕೋಟಾದ ಲೆಕ್ಕಾಚಾರ ಬಂದಂತಹ ಸಂದರ್ಭದಲ್ಲಿ
ಜಾತಿ ಪ್ರಾತಿನಿಧ್ಯದ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡಬೇಕಾದಂತ ಅನಿವಾರ್ಯತೆ ಬರಬಹುದು. ಅದರ್ವೈಸ್ ಅದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಷ್ಟ ಉಂಟು ಮಾಡಬಹುದು. ಎಸ್ಸಿನ ಆನೇಕಲ್ ಶಿವಣ್ಣ ಬಲಗೈ ಸಮುದಾಯ ಸೇರ್ಕೊಂಡವರು, ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಸಿಗಲೂಬಹುದು ಅಥವಾ ಸಿಗದೇನೆ ಇರ್ಬೋದು, 50-50. ಇನ್ನು ಪ್ರಸಾದ್ ಅಬ್ಬಯ್ಯ ಧಾರವಾಡ ಭಾಗದಲ್ಲಿ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಇರುವಂತಹ ವರ್ಚಸ್ಸೇ ಬೇರೆ. ಪ್ರಸಾದ್ ಅಬ್ಬಯ್ಯ ಕೂಡ ಬಲಗೈ ಸಮುದಾಯಕ್ಕೆ ಸೇರಿದವರು, ದಲಿತ ಕೋಟಾದಲ್ಲಿ ಅವ್ರಿಗೆ ಕೂಡ ಅವಕಾಶ ಸಿಗ್ಬೇಕು ಅಂತ. ಆದ್ರೆ ಧಾರವಾಡ ಅಂತ ಬಂದಾಗ ನೀವು ಇಲ್ಲಿ ಒಂದ್ ಕಡೆ ಸಂತೋಷ್ ಲಾಡ್ನ ರಿಟೈನ್ ಮಾಡಬೇಕು, ಮತ್ತೊಂದ್ ಕಡೆ ಪ್ರಸಾದ್ ಅಬ್ಬಯ್ಯಗೆ ಯಾವ್ದೋ ನಿಗಮ ಮಂಡಳಿ ಕೊಟ್ಟಿದ್ರು, ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದು ಮಾಡಿದ್ರು ಪ್ರಸಾದ್ ಅಬ್ಬಯ್ಯ ಅವರು. ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಅರ್ಹತೆ ಯೋಗ್ಯತೆ ಎಲ್ಲವೂ ಇದೆ, ಆದ್ರೆ ಒಂದೇ ಜಿಲ್ಲೆಗೆ ಎರಡೆರಡು ಅವಕಾಶ ಸಿಗುತ್ತಾ? ಪ್ರಸಾದ್ ಅಬ್ಬಯ್ಯ ಸಿಕ್ಬಿಟ್ಟು ಸಂತೋಷ್ ಲಾಡ್ ಡ್ರಾಪ್ ಮಾಡ್ಬಿಡ್ತಾರ, ಅಥವಾ ಸಂತೋಷ್ ಲಾಡ್ಗೋಸ್ಕರ ಪ್ರಸಾದ್ ಅಬ್ಬಯ್ಯನ ಡ್ರಾಪ್ ಮಾಡ್ಬಿಡ್ತಾರ ಗೊತ್ತಿಲ್ಲ. ಆದ್ರೆ ಈ ಹಿಂದೆ ಒಂದೇ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಮತ್ತು ವಿನಯ್ ಕುಲಕರ್ಣಿ ಇಬ್ರು ಕೂಡ ಸಚಿವರಾಗಿದ್ರು. ಹೀಗಾಗಿ ಪ್ರಸಾದ್ ಅಬ್ಬಯ್ಯ ಮತ್ತು ಸಂತೋಷ್ ಲಾಡ್ ಇಬ್ಬರು ಕೂಡ ಇಲ್ಲಿ ಅವಕಾಶವನ್ನ ಪಡೆದ್ರು, ಅಚ್ಚರಿ ಪಡಬೇಕಾಗಿಲ್ಲ. ಏನಂತೀರಾ? ಖಂಡಿತವಾಗಿಯೂ. ಇನ್ನು ವಿಜಯಾನಂದ ಕಾಶಪ್ಪನವರು, ಹೌದು, ಬಹುಶಃ ಒಬ್ಬ ಅತ್ಯಂತ ತೀವ್ರ ಆಕಾಂಕ್ಷಿ, ಹೌದು, ಮಂತ್ರಿ ಆಗಬೇಕು ಎನ್ನುವಂತ ಅತ್ಯಂತ ತೀವ್ರ ಆಕಾಂಕ್ಷಿ ಯಾರು ಅಂತ ಹೇಳಿದ್ರೆ ಅದು ವಿಜಯಾನಂದ ಕಾಶಪ್ಪನವರು. ಹುನಗುಂದ ಶಾಸಕರು. ವಿಜಯಾನಂದ ಕಾಶಪ್ಪನವರ ಒಂದು ಫೇಮಸ್ ಡೈಲಾಗ್ ಇದೆ ಚುನಾವಣೆಯ ಸಂದರ್ಭದಲ್ಲಿ, ನಮ್ಮ ಟಗರು ಬರುತ್ತೆ ಐತೆ ಐತೆ ಮಾರಿ ಹಬ್ಬ ಎಲ್ರಿಗೂ ಅಂತ ಹೇಳಿ ಒಂದು ಫೇಮಸ್ ಡೈಲಾಗ್ ಇದೆ. ಅದು ಸಿದ್ದರಾಮಯ್ಯನವರನ್ನ ಏನೋದು ಅವರು ಸಿದ್ದರಾಮಯ್ಯನವರ ಅಭಿಮಾನಿಗಳನ್ನ ಹುರಿದುಂಬಿಸಿ ಅವರನ್ನ ಕೇಕೆ ಹಾಕಿಸುವಂತ ಒಂದು ಡೈಲಾಗು. ಸೊ ತುಂಬಾ ಅಗ್ರೆಸಿವ್ ಪೊಲಿಟಿಷಿಯನ್. ಇಲ್ಲ, ನಿಜ. ಯಾಕಂದ್ರೆ ಅವ್ರ ಕುಟುಂಬದ ಕೊಡುಗೆ ಕೂಡ ಇದೆ. ಅವ್ರ ತಂದೆ ಕೂಡ ಶಿವಶಂಕರಪ್ಪ ಕಾಶಪ್ಪನವರು, ಅವರು ಕೂಡ ಹುನಗುಂದ ಕ್ಷೇತ್ರದಿಂದಲೇ ಶಾಸಕರಾಗಿದ್ದವರು, ಅಲ್ಲದೆ ಸಚಿವರಾಗಿದ್ದವರು. ಹೀಗಾಗಿ ಅವ್ರಿಗೆ ಅವಕಾಶ ಕೊಡ್ಲೇಬೇಕು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರ ಹೆಸರು ಸಿಗಬೇಕಿತ್ತು, ಅದು ಸಂಯುಕ್ತ ಪಾಟೀಲ್ ಅವ್ರಿಗೆ ಹೊರಟೋಗ್ಬಿಡ್ತು ಹೋಯ್ತು. ಬಟ್ ನಾವೇನ್ ಆಕಾಂಕ್ಷಿಗಳ ಪಟ್ಟಿ ಹೇಳ್ತಾ ಇದೀವಿ, ಅದರಲ್ಲಿ ಮೋಸ್ಟ್ ಡಿಸರ್ವಿಂಗ್ MLA ಯಾರಿದ್ರೆ ಅದು ವಿಜಯಾನಂದ ಕಾಶಪ್ಪನವರೇ. ಮಂಚ ಹಣೆಗೆ ವಿಭೂತಿ ಪಂಚಮಸಾಲಿ ಹೋರಾಟದಲ್ಲಿ ಯತ್ನಾಳಿಗೆ ಟಕ್ಕರ್ ಕೊಡೋ ಮಟ್ಟಕ್ಕೆ ನಿಂತಿದ್ದವರು. ಹೀಗಾಗಿ ವಿಜಯಾನಂದ ಕಾಶಪ್ಪನವ್ರ ಸಮುದಾಯ ಡೇರ್ ಡೆವಿಲ್ ಮುಸ್ತಫಾ ಅಂತಾರಲ್ಲ, ಡೇರ್ ಡೆವಿಲ್ ಕಾಶಪ್ಪನವ್ರು ಅವ್ರಿಗೆ ಅರ್ಹತೆಯ ಆಧಾರದ ಮೇಲೆ ಕೊಡ್ಲೇಬೇಕು. ಯಾಕಂದ್ರೆ ಸಾಕಷ್ಟು ಜನ ಅವ್ರಿಗೆ ಆಮೇಲೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಖಂಡಿತವಲ್ಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಎಸ್ಸಿನ ಮುಂದಿನ ಹೆಸರು ಟಿ ರಘುಮೂರ್ತಿ ಚಳ್ಳಕೆರೆ. ಆಬ್ವಿಯಸ್ಲಿ ಕೊಡ್ಲೇಬೇಕು. ಸುಧಾಕರ್ ಅವರು ಅಕಾಲಿಕ ನಿಧನ ಹೊಂದಿದ್ದಾರೆ, ಚಿತ್ರದುರ್ಗ ಭಾಗಕ್ಕೆ ಹೊಂದಬೇಕು. ಆಮೇಲೆ ಸುಧಾಕರ್ ಅವರು ಇಲ್ಲ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಒಂದ್ ವೇಳೆ ಸುಧಾಕರ್ ಅವರು ಇದ್ದಿದ್ರು ಕೂಡ ಅವರಿಗೆ ಈ ಬಾರಿ ಕೂರಿಸಿ ರಘುಮೂರ್ತಿಗೆ ಅವಕಾಶ ಸಿಕ್ತಿತ್ತು. ರಘುಮೂರ್ತಿಯ ಹೆಸರು ಬ್ಯಾಕ್ ಟು ಬ್ಯಾಕ್ ಗೆಲ್ತಿದ್ದವರು, ಎಜುಕೇಟೆಡ್, ಅಲ್ಲದೆ ಸಾಕಷ್ಟು ನೀರಾವರಿ ವಿಚಾರ ಮತ್ತೊಂದು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹೀಗಾಗಿ ರಘುಮೂರ್ತಿ ಹೆಸರು ಇವಾಗಲ್ಲ, ಲಾಸ್ಟ್ ಟೈಮೇ ಇತ್ತು. ಹೀಗಾಗಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಇನ್ನು ಶಿವಲಿಂಗೇಗೌಡರು ಅರಸೀಕೆರೆ JDS ಬಿಟ್ಟು ಬಂದ್ರು. ಅತ್ಯಂತ ಬಹುಶಃ ಇನ್ ಕೇಸ್ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಬಹುಶಃ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಅಸಮಾಧಾನಕ್ಕೆ ಒಳಗಾಗಬಹುದಾದಂತ ಒಬ್ಬ ಶಾಸಕ ಯಾರು ಅಂತ ಹೇಳಿದ್ರೆ ಅದು ಶಿವಲಿಂಗ. ಹೌದು ಹೌದು. ಹಾಸನದಲ್ಲಿ ಸದ್ಯಕ್ಕೆ ಅಲ್ಲಿಯ ಶಾಸಕರು ಯಾರು ಸಚಿವರಾಗಿಲ್ಲ, ಅರಸೀಕೆರೆಯಿಂದ ಇವ್ರು ಗೆದ್ದಿದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ಮೈಗ್ರೇಟೆಡ್ ಪೊಲಿಟಿಷಿಯನ್, JDS ನಿಂದ ಕಳೆದ ಚುನಾವಣೆಯಲ್ಲಿ ಅಷ್ಟೇ ಕಾಂಗ್ರೆಸ್ಗೆ ಬಂದು ಅವರೆಲ್ಲ ಕರ್ಕ ಬಂದಿರೋದೇ ಮಿನಿಸ್ಟರ್ ಮಾಡ್ತೀವಿ ಅಂತ ಕರ್ಕ ಬಂದಿದ್ದಾರೆ. ಬಟ್ ಅಲ್ಲಿ JDS ನಲ್ಲಿ ಇರುವವರೆಗೆ ರೇವಣ್ಣ ಅವರು ಸಚಿವರಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಶಿವಲಿಂಗೇಗೌಡರು ಮತ್ತೆ ಗೆದ್ರು ಕೂಡ ಇವರಿಗೆ ಸಚಿವ ಸ್ಥಾನ ಸಿಗ್ತಾ ಇರಲಿಲ್ಲ. ಬಟ್ ಈ ಕಾಂಗ್ರೆಸ್ ನಲ್ಲಿ ಆ ತರದ ಅಬ್ಸ್ಟ್ಯಾಕಲ್ಸ್ ಈ ಬಾರಿ ಇಲ್ಲ. ಹಾಗಂತೇಳಿ ಇವ್ರಿಗೆ ಕೊಡ್ತಾರೆ ಅಂತ ಹೇಳಿ ಗ್ಯಾರಂಟಿನೂ ಇಲ್ಲ. ಕೊಟ್ಟರು ಕೊಡಬಹುದು, ಕೊಡದೇನೂ ಇರಬಹುದು. ಈ ವಿಧಾನ ಮಂಡಲದ ಅಧಿವೇಶನದ ಲೈವ್ ಸ್ಟ್ರೀಮಿಂಗ್, ನಾನು ಅದೇ ಹೇಳಕ್ ಬಂದ್ರೆ ನಾನು ಅವ್ರ ಫ್ಯಾನ್. ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಅಧಿವೇಶನದಲ್ಲಿ ಯಾರ್ದಾರು ಮಾತನ್ನ ಕೇಳ ಖುಷಿ ಪಟ್ರೆ ಈ ಸಾಲಿನಲ್ಲಿ ಹಿಂದೆ ಇದ್ರು, ಮಾಧುಸ್ವಾಮಿ ಇದ್ರು, ಕುಮಾರಸ್ವಾಮಿ ಅವರಿದ್ದಾಗ ಚೆನ್ನಾಗಿತ್ತು, CT ರವಿ ಅವರಿದ್ದಾಗ ಚೆನ್ನಾಗಿತ್ತು, ಇಲ್ಲ ಅಂತ ಹೇಳಲ್ಲ. ಈಗ ಪ್ರೆಸೆಂಟ್ ಈ ಸರ್ಕಾರದಲ್ಲಿ ಯಾರ್ದಾರು ಮಾತನ್ನ ಕೇಳಬೇಕಂದ್ರೆ ನಾನಂತೂ ಮಿಸ್ ಮಾಡದೆ ಕೇಳೋದು ಶಿವಲಿಂಗೇಗೌಡರ ಮಾತು. ತುಂಬಾ ಚೆನ್ನಾಗಿರುತ್ತೆ, ರೊಚ್ಚಿಗೆದ್ದು ಬಿಡ್ತಾರೆ ಒಂದೇ ಸಲ. ಹಳ್ಳಿ ಸೊಗಡು. ಹೌದು ಹೌದು. ಸೊ ಶಿವಲಿಂಗೇಗೌಡರಿಗೆ ಕೂಡ ಅವಕಾಶ ಸಿಗೋ ಸಾಧ್ಯತೆ ಇದೆ ಹಾಸನ ಕೋಟದಲ್ಲಿ. ಜೊತೆಗೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ನಿಂತರು 2023 ಚುನಾವಣೆಯಲ್ಲಿ. ಎಸ್ಸಿನ AS ಪೊನ್ನಣ ವಿರಾಜಪೇಟೆ. ಆಬ್ವಿಯಸ್ಲಿ ಅವರ ತಂದೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಮೊದಲ ರಾಜ್ಯಾಧ್ಯಕ್ಷರಾಗಿದ್ದವರು AK ಸುಬ್ಬಯ್ಯ.
ಬಿಜೆಪಿಗಾಗಿ ಸತತವಾಗಿ ದುಡಿದು ಅವರ ಕುಟುಂಬ ಬಿಜೆಪಿಯಲ್ಲಿನ ಕೋಮುವಾದವನ್ನ ವಿರೋಧಿಸಿ ನಂತರ ರಾಜಕೀಯನೇ ಬೇಡ ಅಂತಿದ್ದವರು. ಬಟ್ ಎ.ಕೆ. ಸುಬ್ಬಯ್ಯ ಅವರು ಅಡ್ವೊಕೇಟ್ ಆಗಿ ಕೂಡ ಸಾಕಷ್ಟು ಸದ್ದು ಮಾಡಿದವರು. ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಲಹೆಗಾರರಾಗಿದ್ರು, ಜೊತೆಗೆ ಅಡ್ವೊಕೇಟ್ ಜನರಲ್ ಕೂಡ ಆಗಿದ್ರು. ಹೌದು. ಮತ್ತೆ ಕೊಡಗಿನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ, ದೀರ್ಘಕಾಲದ ಬಳಿಕ ಕೊಡಗಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹ ದೀರ್ಘಕಾಲದ ಬಳಿಕ. ವಿರಾಜಪೇಟೆಯಲ್ಲಿ ಇವರು, ಮಡಿಕೇರಿಲಿ ಮಂತರಗೌಡರು. ದೀರ್ಘಕಾಲದ ಬಳಿಕ ಆ ಲೆಕ್ಕಾಚಾರಕ್ಕೆ ಬಂದ್ರೆ ಕೊಡಗಿಗೊಂದು ಸಚಿವ ಸ್ಥಾನ ಬೇಕಾಗುತ್ತೆ. ಆಮೇಲೆ ಪೊನ್ನಣ್ಣ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕಾನೂನು ಸಲಹೆಗಾರರು, ಈ ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ರು. ಸೊ ಕಾಂಗ್ರೆಸ್ ಬಹುಶಃ ಇವರಿಗೆ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಜಾಸ್ತಿ. ಇವರ ಹೆಸರು ಫಸ್ಟ್ ಟೈಮ್ MLA ಯಾರಾದ್ರೂ ಮಿನಿಸ್ಟರ್ ಆಗೇ ಆಗ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳಿ ಯೋಗಿ ಅಕ್ಷಯ್ ಅಂದ್ರೆ ಇವ್ರ ಹೆಸರು ನಾವು ಹೇಳ್ಬೋದು. ಖಂಡಿತ ಹೇಳ್ಬೋದು. ಅದ್ರ ಮೇಲೆ ಅವರ ಅದೃಷ್ಟ. ಎಸ್, ಇನ್ನ ಮುಂದಿಂದು ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಹೌದು. ಮೊನ್ನೆ ಅವ್ರ ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಮುತ್ತಿಗೆ ಹಾಕ್ಬಿಟ್ರು. ಅಂತ ಡಿ.ಕೆ. ಶಿವಕುಮಾರ್ ಮೊದಲೇ ಸಿಟ್ಟಲ್ಲಿ ಇರ್ತಾರ ಒಂದೊಂದ್ಸಲ. ನಾವು ಇಂಡಿಯವರು ಅಂದಿದ ತಕ್ಷಣ ಎಲ್ಲಾರು ನಿಲ್ಸ್ಬಿಟ್ಟು ಯಶವಂತ ರಾಯನ್ ಕಡೆಯವರ ಬರ್ರಿ ಅಂದ್ಬಿಟ್ಟು ಮಾತಾಡ್ಸಿದ್ರು. ಆ ಅಭಿಮಾನ ಇದೆ, ಆದರೂ ಆಗಬಹುದು. ಸೊ ನೆಕ್ಸ್ಟ್ ರಿಜ್ವಾನ್ ಅರ್ಷದ್. 3 ಕೋಟ, ಒಂದು ಬೆಂಗಳೂರು ಕೋಟ, ಒಂದು ಮುಸ್ಲಿಂ ಕೋಟ, ಜೊತೆಗೆ ಒಂದು ರಾಹುಲ್ ಗಾಂಧಿ ಕೋಟ. ರಾಹುಲ್ ಗಾಂಧಿಗೆ ಪರಮಾಪ್ತರು. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ನೀವು ಸಲೀಂ ಅಹಮದ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಅದೇ ನಿಷ್ಠೆಯಲ್ಲಿ, ಹೌದು, ನಿಷ್ಠೆ ಅಂದ್ರೆ ಪಕ್ಷ ನಿಷ್ಠೆಯಲ್ಲಿ ಕೆಲಸ ಮಾಡಿದಂತವರು ರಿಜ್ವಾನ್ ಅರ್ಷದ್. ನಿಜ. ಇವರು ಕೂಡ ನಿರೀಕ್ಷೆಯಲ್ಲಿ ಇದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ, ಈಗ ಬೆಂಗಳೂರಿನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇನ್ ಕೇಸ್ ಜಮೀರ್ ಅಹಮದ್ ಖಾನ್ ಮತ್ತು N.A. ಹ್ಯಾರಿಸ್ ಇವರಿಬ್ರು ಕೂಡ ಸಚಿವರಾದಂತಹ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ಗೆ ಅದು ಮೈನಸ್ ಆದ್ರೂ ಆಗಬಹುದು. ಯಾಕಂದ್ರೆ ಬೆಂಗಳೂರಿನಿಂದಲೇ ಇಬ್ಬರನ್ನ ನಾವು ಸಚಿವರನ್ನಾಗಿ ಮಾಡ್ತಿದ್ವಿ, ಅಗೇನ್ ಮುಸಲ್ಮಾನರ ಕೋಟಾದಲ್ಲೇ. ಸೊ ಅದು ಮೈನಸ್ ಆದ್ರೂ ಆಗಬಹುದು. ಬಟ್ ಆಕಾಂಕ್ಷಿಗಳಲ್ಲಿ ಒಬ್ರು ಇವರು. ಖಂಡಿತ ಸರ್. ನನಗನ್ಸೋದು ಹೊಸಬರಿಗೆ ಅವಕಾಶ ಕೊಡಿ ಅಂದ್ರೆ ಫಿಕ್ಸ್. ಹೌದು. ಸೀನಿಯಾರಿಟಿಗೆ ಅವಕಾಶ ಕೊಡಿ ಅಂದ್ರೆ ಡೌಟ್. ರಿಜ್ವಾನ್ ಅರ್ಷದ್, ಯಾಕಂದ್ರೆ ಸಲೀಂ ಅಹಮದ್ ಇದ್ದಾರೆ, ನೀವು ಹೇಳಿದಾಗೆ ಈಗಲೇ ಸಾಕಷ್ಟು ಜನ ಇದ್ದಾರೆ. ಎಸ್, ಇನ್ನ ಮುಂದಿನ ಹೆಸರನ್ನ ನೋಡೋದಾದ್ರೆ ಸವದಿ. ಇದು ಕೂಡ ಕೊಡಲೇಬೇಕಾದಂತ. ಜಗದೀಶ್ ಶೆಟ್ಟರ್ ವಾಪಸ್ ಹೋಗ್ಬಿಟ್ರು. ಆದ್ರೆ ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವರು. ಬಿಜೆಪಿಯಲ್ಲಿ ಮನ್ಸು ಮಾಡ್ರೆ ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡ ನಾಯಕರಾಗಬೇಕಾಗಿದ್ದವರು. ಬೆಳಗಾವಿಯಲ್ಲಿ ಸಾಹುಕಾರ ಫ್ಯಾಮಿಲಿಗೆ ಸೆಡ್ಡು ಹೊಡೆಯುವಂತ ಕೆಪಾಸಿಟಿ ಇರುವಂತವ್ರು. ಆದರೆ ಟಿಕೆಟ್ ಕೊಡ್ಲಿಲ್ಲ, ಪಕ್ಷ ಅವಮಾನ ಮಾಡ್ತು. ನನಗೆ ಟಿಕೆಟ್ ತಾನೇ ಕೇಳಿದ್ದು, ನಾನೇನು ಬೇರೆ ಹುದ್ದೆ ಕೊಡಿ, ಸಚಿವ ಸ್ಥಾನ ಕೊಡಿ ಅಂತ ಹೇಳಲಿಲ್ಲ. ಕೊಡ್ಲಿಲ್ಲ ಅಥಣಿಯಲ್ಲಿ. ಹೀಗಾಗಿ ಪಕ್ಷವನ್ನೇ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದವರು. ಅವ್ರಿಗೆ ಕಾಂಗ್ರೆಸ್ಸಿಗೆ ಅವ್ರಿಗೆ ಮಾಡಿದಂತ ಸಪೋರ್ಟ್ಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಕರ್ಕ ಬಂದಂತವ್ರು ಡಿ.ಕೆ. ಶಿವಕುಮಾರ್. ನಿಜ. ಬೆಳಗಾವಿಯ ರಾಜಕಾರಣದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬವನ್ನ ಕಟ್ಟಿ ಹಾಕ್ಲಿಕ್ಕೆ ಲಕ್ಷ್ಮಣ್ ಸವದಿಯನ್ನ ಡಿ.ಕೆ. ಶಿವಕುಮಾರ್ ಆರಂಭದಲ್ಲಿ ಅಸ್ತ್ರವಾಗಿ ಬಳಸಿಕೊಂಡಂತವ್ರು. ನಿಜ. ಸೊ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ, ಆಮೇಲೆ ನೀವು ಈ ವಿಧಾನಸಭೆಯಲ್ಲಿ ಸೆಷನ್ ಆಗುವಂತ ಸಂದರ್ಭದಲ್ಲಿ ಯೋಗಿಜಿ ಅವರು ಕೂತಂತ ಸಂದರ್ಭದಲ್ಲಿ ಅವರನ್ನ ನೋಡಿದ ತಕ್ಷಣ ಕೆಲವೊಂದ್ಸಲ ಅಯ್ಯೋ ಅನ್ಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ, ನೀವೇ ಹೇಳಿದ್ರೆ DCM ಆಗಿದ್ದಂತಹ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕಾಗಿ ಇಷ್ಟೆಲ್ಲ ಗೋಗರಿಯುವಂತ ಅವಶ್ಯಕತೆ ಇಲ್ಲ. ನಿಜ, ಕೊಟ್ಬಿಡ್ಬೇಕು ಇವ್ರೆ. ಹೌದು, ಅದು ಡಿ.ಕೆ. ಶಿವಕುಮಾರ್ ಅವರ ಜವಾಬ್ದಾರಿ. ಈಗ ಅಲ್ಲಿ ಬೆಳಗಾವಿಯಲ್ಲಿ ಡಿ.ಕೆ. ಶಿವಕುಮಾರ್, ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈ 3 ಟ್ರಯಾಂಗಲ್ ಏನು ಹೊಂದಾಣಿಕೆ ಏನಾಗಿದೆ ಗೊತ್ತಿಲ್ಲ. ಬಟ್ ಲಕ್ಷ್ಮಣ್ ಸವದಿ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಮಂತ್ರಿ ಆಗ್ಲಿಕ್ಕೆ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಲಕ್ಷ್ಮಣ್ ಸವದಿ ಸ್ಟ್ರಾಂಗ್. ಅವ್ರದೇ ಆದ ಓಟ್ಗಳಿದೆ. ಇನ್ನ ಶರತ್ ಬಚ್ಚೇಗೌಡರು ಹೊಸಕೋಟೆ. ಇವರ ಹೆಸರು ಫಸ್ಟ್ ಲಿಸ್ಟ್ ನಲ್ಲೇ ಇತ್ತು. ಹೌದು, ಶರತ್ ಬಚ್ಚೇಗೌಡ ಅವರ ಹೆಸರು ಫಸ್ಟ್ ಲಿಸ್ಟ್ ನಲ್ಲೇ ಇತ್ತು. ಸೆಕೆಂಡ್ ಲಿಸ್ಟ್ ನಲ್ಲಿ ಬಹುತೇಕ ಕನ್ಫರ್ಮ್ ಅಂತ ಇರುವಂತಹ ಮಾಹಿತಿ. ಶರತ್ ಬಚ್ಚೇಗೌಡ ಅವರ ಹೆಸರು ಕನ್ಫರ್ಮ್ ಇದೆ ಅಂತ ಹೇಳಿ. ಎಸ್, ಇನ್ನ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ, JN ಗಣೇಶ್ ಕಂಪ್ಲಿ. ಈಗ ಬಳ್ಳಾರಿಲಿ ಮೊದಲೇ ನಾಗೇಂದ್ರ ಕಡೆಯವರು, ನಾಗೇಂದ್ರ ವಾಲ್ಮೀಕಿ ಹಗರಣದಿಂದ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ಯಾರಪ್ಪ ಸೀನಿಯರು, ಯಾರಿಗಪ್ಪ ಕೆಪಾಸಿಟಿ ಐತೆ, ಯಾರಿಗಪ್ಪ ಸಚಿವರಾಗಬೇಕು ಅಂದ್ರೆ ನಾಗೇಂದ್ರ ಹೆಸರು ಫಸ್ಟ್ ಬರುತ್ತೆ. ಒಂದು ವೇಳೆ ಕಾಂಟ್ರವರ್ಸಿ ಕಾರಣ ನಾಗೇಂದ್ರನ ಕೈ ಬಿಡೋದಾದ್ರೆ ಹೊಸಬರ ಕೋಟಾದಲ್ಲಿ ಈ ಬಾರಿ ನಾರಾ ಭರತ್ ರೆಡ್ಡಿ ದೊಡ್ಡ ಮಟ್ಟಕ್ಕೆ ಕೇಳ ಬರ್ತಾ ಇದೆ. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಆದಂತ ಜಗಳ, ಹೌದು, ಫೈರಿಂಗ್,
ನಾರಾ ಭರತ್ ರೆಡ್ಡಿ ಅನ್ನೋ ಹೆಸರು ಇಡೀ ದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದಾಯ್ತು. ಅದೇ ರೀತಿ ಪಕ್ಷ ಕೂಡ ಅವರಿಗೆ ಬ್ಯಾಕಪ್ ಆಗಿ ನಿಂತ್ಕೋತು. ಎಲ್ಲೂ ಕೂಡ ನಾರಾ ಭರತ್ ರೆಡ್ಡಿಯನ್ನ ಆರೋಪಿ ಸ್ಥಾನಕ್ಕೆ ಅಥವಾ ದೋಷಿ ಸ್ಥಾನಕ್ಕೆ ತಳ್ಳಕ್ ಬಿಡ್ಲಿಲ್ಲ. ಆ ಒಂದು ನಿಷ್ಠೆ ನಾರಾ ಭರತ್ ರೆಡ್ಡಿಗೂ ಇದೆ, ಅದೇ ಒಂದು ಪ್ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಈಗ ನಾರಾ ಭರತ್ ರೆಡ್ಡಿ ಹೆಸರು ಕೇಳಿ ಬರ್ತಾ ಇದೆ, ಗೊತ್ತಿಲ್ಲ ನಾಗೇಂದ್ರ ಕೊಟ್ರೆ ಭರತ್ ರೆಡ್ಡಿಗೆ ಇಲ್ಲ. ಅಲ್ಲ, ನಾಗೇಂದ್ರ ಅವರಿಗೆ ಬಹುಶಃ ಈ ಸದ್ಯದ ಸನ್ನಿವೇಶದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಒಂದ್ ಸ್ವಲ್ಪ ಹೇಳಲಿಕ್ಕೆ ಆಗಲ್ಲ, ಕಷ್ಟ ಅಂತ ಕಷ್ಟ. ಯಾಕಂದ್ರೆ ಸಿಬಿಐ ಇನ್ನು ಕನ್ವಿಕ್ಷನ್ಸ್ ಏನಾದ್ರೂ ಆಗ್ಬಿಟ್ರೆ ಅದು ಬೇರೆ ತರ ಮತ್ತೆ ಇನ್ನೊಂದ್ಸಲ ರಾಜೀನಾಮೆ ಪಡ್ಕೋಬೇಕಾಗುತ್ತೆ. ಹೌದು. ಇನ್ನು SR ಶ್ರೀನಿವಾಸ್ ಕಂಪ್ಲಿ ಜಸ್ಟ್ ಹೆಸರು ತಗೊಂಡ್ವಿ. ಜಯನ್ ಗಣೇಶ್ ಕಂಪ್ಲಿಯ ಶಾಸಕರು, ಇವರು ಕೂಡ ತುಂಬಾ ಆಕಾಂಕ್ಷಿ. ಜೊತೆಗೆ ಜಯನ್ ಗಣೇಶ್ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯೋಗಿಜಿ, ಜಯನ್ ಗಣೇಶ್ ಕೂಡ ಹಂಗ್ ನೋಡಕ್ ಹೋದ್ರೆ ಅರ್ಹತೆಯ ಆಧಾರದ ಮೇಲೆ ನೋಡಕ್ ಹೋದ್ರೆ ಯುವಕ, ಇನ್ನು ಪೊಲಿಟಿಷಿಯನ್, ST ಸಮುದಾಯಕ್ಕೆ ಸೇರಿದಂತವರು, ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂತವರು, ವರ್ಚಸ್ಸಿದೆ, ಅವ್ರದೇ ಆದಂತಹ ವರ್ಚಸ್ಸಿದೆ. ನಾಗೇಂದ್ರ ಅವರ ವಿಚಾರಕ್ಕೆ ಬಂದ್ರೆ ನೀವು, ಹೌದು, ಈ ವಾಲ್ಮೀಕಿ ಕೋಟಾದ ಅಡಿಯಲ್ಲಿ ಇನ್ ಕೇಸ್ ಆ ಭಾಗದಲ್ಲಿ ಏನಾದ್ರೂ ಈಗ ಪ್ರಾದೇಶಿಕ ಮತ್ತು ಜಾತಿ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹುಶಃ ಇವ್ರಿಗೂ ಕೂಡ ಲಕ್ ಕುಲಾಯಿಸಬಹುದು. 100% ಅಂತೂ ಹೇಳಕ್ ಸದ್ಯಕ್ಕೆ ಅಂತ ಇಲ್ಲ. ಹೌದು. ಇನ್ನ ಮುಂದಿನ ಹೆಸರು SR ಶ್ರೀನಿವಾಸ್ ಗುಬ್ಬಿ. ನಾನು ಎಷ್ಟು ಕಾನ್ಫಿಡೆಂಟ್ ಆಗಿ ಪೊನ್ನಣ್ಣಗೆ ಅವಕಾಶ ಕೊಡ್ಬೇಕಂತ ಹೇಳೋನು ಅಷ್ಟೇ ಕಾನ್ಫಿಡೆನ್ಸ್ ಇವ್ರ ವಿಚಾರದಲ್ಲಿ ಹೇಳ್ತೀನಿ. ಸತತವಾಗಿ ವ್ಯಕ್ತಿಯಾಗಿ, ಪಕ್ಷನ್ ಸೈಡ್ಗೆ ಇಟ್ಬಿಡಿ, ಸತತವಾಗಿ ವ್ಯಕ್ತಿಯಾಗಿ ಜನ ಆರಿಸ್ಕೊಂಡು ಬರ್ತಿರುವಂತಹ ಶಾಸಕ ಯಾರಾದರೂ ಇದ್ರೆ ಅದು ಗುಬ್ಬಿ ಶ್ರೀನಿವಾಸ್. ಗುಬ್ಬಿ ಶ್ರೀನಿವಾಸಿಗೆ JDS ನಲ್ಲಿ ಆದಂತ ಅಪಮಾನ, JDS ನಲ್ಲಿ ಆದಂತ ಅವಮಾನ ಎಲ್ಲವನ್ನ ಬದಿಗಿಟ್ಟು ಕಾಂಗ್ರೆಸ್ಸಿಗೆ ಬಂದ್ರು. ಕಾಂಗ್ರೆಸ್ ನಲ್ಲಿ ಕೂಡ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಕಾಂಗ್ರೆಸ್ ತುಂಬಾ ಜನರನ್ನ ಈ ರೀತಿ ಬಳಸ್ಕೊಂಡಿದೆ 2023ರಲ್ಲಿ. ಈಗ ಅವರಿಗೆ ಋಣ ಸಂದಾಯ ಮಾಡಬೇಕು. ಗುಬ್ಬಿ ಶ್ರೀನಿವಾಸ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಗುಬ್ಬಿ ಶ್ರೀನಿವಾಸ್ ಅವರ ವಿಚಾರದಲ್ಲಿ ಕೊಡಲೇಬೇಕು ಸಚಿವ ಸ್ಥಾನ, ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ತನಗೆ ತಾನು ಮಾಡ್ಕೊಂಡಂತ ಅನ್ಯಾಯ. ಹೀಗಾಗಿ ಗುಬ್ಬಿ ಶ್ರೀನಿವಾಸ್ ಹೆಸರು ತುಂಬಾ ಸ್ಟ್ರಾಂಗ್ ಆಗಿ ಕೇಳ ಬರ್ತಾ ಇದೆ. ಗೆಲ್ಲ ಕುದುರೆ ರೀ, ಕೊಡ್ಬೇಕು. ಇನ್ನ ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ. ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ನಲ್ಲಿ ಟಿಕೆಟೇ ಕೊಡ್ಲಿಲ್ಲ. ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ MP ಪ್ರಕಾಶ್ ಅವರ ಮಗಳು, ಅವ್ರ ಮಗ ಅಂದ್ರೆ ಅವರು ಲತಾ ಮಲ್ಲಿಕಾರ್ಜುನ್ ಸಹೋದರ MP ರವೀಂದ್ರ ಅವರು ಕೂಡ DK ಶಿವಕುಮಾರ್ ಅವ್ರಿಗೆ ಅತ್ಯಾಪ್ತರಾಗಿದ್ರು, ಬಟ್ ವಿಧಿವಶರಾಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರು ಜನಾರ್ದನ ರೆಡ್ಡಿ ಕುಟುಂಬದ ವಿರುದ್ಧ ಹರಪನಹಳ್ಳಿಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಂತ ನಾಯಕಿ ಕರುಣಾಕರ್ ರೆಡ್ಡಿ ಅವರ ವಿರುದ್ಧ ಅಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗ್ಬಿಡ್ತು. ಇಂಥ ಸಂದರ್ಭದಲ್ಲಿ ಗೆದ್ದ ಮೇಲೆ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತ ಗೌರವ, ಕಾಂಗ್ರೆಸ್ ಮೇಲೆ ಇರುವಂತ ನಿಷ್ಠೆ ಪಕ್ಷಕ್ಕೆ ಬೆಂಬಲವನ್ನ ಘೋಷಿಸಿದ್ರು. ಒಂದು ವೇಳೆ ಲತಾ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಇಂದಲೇ ಟಿಕೆಟ್ಗೆ ಕೊಟ್ಟಿದ್ದಿದ್ರೆ ವಿಜಯನಗರದಲ್ಲಿ ಎಲ್ಲ ಸ್ಥಾನವನ್ನ ಗೆಲ್ತಿತ್ತು. ಬಟ್ ಲತಾ ಮಲ್ಲಿಕಾರ್ಜುನ್ ಅವ್ರಿಗೆ ಖಂಡಿತವಾಗಲು ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ ಎಷ್ಟು ಸಿಂಪಲ್ ಆಗಿ ಓಡಾಡ್ಕೊಂಡಿರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ಲೇಬೇಕು. ಮಹಿಳಾ ಕೋಟಾದ ಅಡಿಯಲ್ಲಿ ಹಂಗ್ ನೋಡಕ್ ಹೋದ್ರೆ ವರ್ತ್ ಕ್ಯಾಂಡಿಡೇಟ್ ಡೆಫಿನೆಟ್ ಆಗಿ. ಅವ್ರೇನಾದ್ರು ಸಚಿವರಾದ್ರೆ 2028 ಚುನಾವಣೆಯಲ್ಲಿ ನಾನು ಹೇಳ್ತೀನಿ, ಬರ್ದಿಟ್ಕೊಳ್ಳಿ, ಕೂಡ್ಲಿಗೆ ಶ್ರೀರಾಮುಲು ಹೋಯ್ತೀನಿ ಅಂತ ಅವ್ರೆ. ಯಾರು ಬೇಕಾದ್ರೂ ಹೋಗ್ಲಿ, ವಿಜಯನಗರ ಜಿಲ್ಲೆಯಲ್ಲಿ 5ಕ್ಕೆ 5 ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಯಾಕಂದ್ರೆ ಅವರ ಕುಟುಂಬಕ್ಕೆ ಮತ್ತೆ ಅಲ್ಲೊಂದಷ್ಟು ಆ ರೀತಿ ವಾತಾವರಣ ಇದೆ. ಇನ್ನ ಮುಂದಿನದು ರುದ್ರಪ್ಪ, ಮಾನಪ್ಪ, ಲಮಾಣಿ, ಹಾವೇರಿ ಉಪಸಭಾಪತಿ ಆಗಿದ್ದು, ಸ್ಪೀಕರ್. ಹೆಲ್ತ್ ಇಶ್ಯೂ ಇದೆ ಅನ್ಕೋತೀನಿ. ಹೆಲ್ತ್ ಇಶ್ಯೂ ಇದೆ, ಬಟ್ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ಸಮುದಾಯದ ಲೆಕ್ಕಾಚಾರ ಮತ್ತು ಆ ಭಾಗದ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಹೌದು, ಬಟ್ ಕನ್ಫರ್ಮ್ ಏನಿಲ್ಲ. ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇವರ ಹೆಸರಿರೋದಂತೂ ಮಾತ್ರ ನಿಜ. ಬಟ್ ಈ ಹಿಂದೆ ಸಚಿವರಾಗಿದ್ದವರು, ಮಾಜಿ ಸಚಿವರು, ಅವ್ರಿಗೆ ಕೂಡ ಆಕಾಂಕ್ಷಿ. ಬಟ್ ತುಂಬಾ ಸರಳ ವ್ಯಕ್ತಿ ರೀ, ನಂಗೆ ಖುಷಿ ಅನ್ಸುತ್ತೆ ಅವ್ರನ್ನ ಭೇಟಿ ಆಗಕ್ಕೆ. ತುಂಬಾ ವೈಯಕ್ತಿಕವಾಗಿ ಒಳ್ಳೆಯವ್ರಿಗೆಲ್ಲ ಅವಕಾಶ ಸಿಗೋದು ಕಷ್ಟ. ನೋಡೋಣ, ಏನ್ ಬೇಕಾದ್ರೆ ಆಗ್ಬೋದು. ಇನ್ನ ಅಶೋಕ್ ಪಟ್ಟಣ್, ರಾಮದುರ್ಗ, ಸದಾ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತಿದ್ದವರು. ಹೌದು, ಈಗ ಒಂದ್ ಸ್ವಲ್ಪ ಈ ಕಡೆ ಬಂದಿದ್ದಾರೆ ಅವರು. ಹೌದು, DK ಶಿವಕುಮಾರ್ ಕಡೆಗೆ ಬಂದಿದ್ದಾರೆ. ಇವರು ಫ್ರಮ್ ಡೇ 1 ಟ್ರೈ ಮಾಡ್ತಿದ್ದಾರೆ. ಅದ್ಯಾಕೋ ಸಿದ್ದರಾಮಯ್ಯನೊಬ್ಬರ ಸರ್ಕಾರದಲ್ಲೂ ಅವಕಾಶ ಸಿಗ್ಲಿಲ್ಲ. ಮುಖ್ಯ ಸಚೇತಕರಾದ್ರು ಅದಾದ್ಮೇಲೆ ಹೌದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮುಖ್ಯ ಸಚೇತಕರನ್ನಾಗಿ ಇವರನ್ನ ನೇಮಕ ಮಾಡಲಾಯಿತು. ಮೊನ್ನೆಯ DK ಶಿವಕುಮಾರ್ ಅವರ ಇದ್ರಲ್ಲೂ ಕೂಡ ಫಸ್ಟ್ ಲಿಸ್ಟ್ ನಲ್ಲಿ ಇರ್ಲಿಲ್ಲ. ಹೌದು, ಈಗ ಸೆಕೆಂಡ್ ಲಿಸ್ಟ್ ಮತ್ತೆ ಇದು ಫೈನಲ್ ಲಿಸ್ಟ್. ಈ ಲಿಸ್ಟ್ ನಲ್ಲಿ ಇರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅಶೋಕ್ ಪಟ್ಟಣ್ ಅವರು ಇದ್ದಾರೆ. ಬಟ್ ಅವರು ಯೋಗಿ ಅವರು ಹೇಳದ ಹಾಗೆ ಸ್ವಲ್ಪ
ಈ ಕಡೆ ತಕ್ಕಡಿ ಒಂದ್ ಸ್ವಲ್ಪ ಹಿಂಗ ಆಗಿರೋದ್ರಿಂದಾಗಿ ವ್ಯತ್ಯಾಸ ಈ ಕಡೆ ಬಂದಿದ್ದಾರೆ ಅವರು. ನೋಡೋಣ. ಎಂ ಕೃಷ್ಣಪ್ಪ ಆಬ್ವಿಯಸ್ಲಿ ಕೊಡ್ಲೇಬೇಕು. ಅಪ್ಪನೂ MLA, ಮಗನೂ MLA. ಪ್ರಿಯಾ ಕೃಷ್ಣ ಹಾಗೇನೆ ಎಂ ಕೃಷ್ಣಪ್ಪ ಅವ್ರಿಗೆ ಸಚಿವ ಸ್ಥಾನ ಲಾಸ್ಟ್ ಟೈಮೇ ಕೊಡಬೇಕು ಅಂತ ಅಲ್ಲಿ ಲೋಕಭವನದ ಎದುರಿಗೆ ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಎಲ್ಲ ಆಗ್ಬಿಟ್ಟಿತ್ತು. ಈಗಲೂ ಬಿಡೋರಲ್ಲ, ಬಟ್ ಅವ್ರಿಗೆ ಕೊಡ್ಬೇಕ್ರಿ. 2 ಸೀಟ್ ಮನೇಲಿ ಗೆಲ್ಲಿಸ್ಕೊ ಬರ್ತಾರೆ ಅಂದ್ಮೇಲೆ ಕೊಡ್ಲೇಬೇಕು. ಎಂ ಕೃಷ್ಣಪ್ಪ ಅವರು ಕೂಡ ಕಂಟಿನ್ಯೂಸ್ ವಿನ್ ಆಗಿದ್ದಾರೆ. ಹೌದೌದು. ಆಮೇಲೆ ಅಭಿವೃದ್ಧಿ ಕೂಡ ಹಂಗೆ ಇದೆ. ಆ ಕ್ಷೇತ್ರದಲ್ಲಿರೋ ಒಂದೇ ಒಂದು ನೆಗೆಟಿವ್ ಅಂದ್ರೆ ಊರು ತುಂಬಾ ಫ್ಲೆಕ್ಸ್ ಇರುತ್ತೆ ಅನ್ನೋದು ಬಿಟ್ರೆ ಅಭಿವೃದ್ಧಿ ಅಂತೂ ಖಂಡಿತವಾಗ್ಲೂ ಇದೆ. ಎಸ್, ಇದು ಇನ್ನ TB ಜಯಚಂದ್ರ ಸಿರಾ ಸೀನಿಯಾರಿಟಿ ತುಂಬಾ ಅಸಮಾಧಾನಿತ ಶಾಸಕರಲ್ಲಿ ಒಬ್ರು ಇವರು. ಹೌದು. ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಲ್ಲ, ಬಟ್ ಅವರ ಸ್ಟೇಟ್ಮೆಂಟ್ಗಳು, ವಿಧಾನಸಭೆಯಲ್ಲಿ ಅವರು ಮಾತಾಡುವಂತಹ ಮಾತುಗಳನ್ನ ಕೇಳದಂತ ಸಂದರ್ಭದಲ್ಲಿ ಆ ಸಿಟ್ಟು ಹೆಂಗಿರುತ್ತೆ ಅಂತ ಹೇಳಿದ್ರೆ ಕೊತ ಕುದೀತಾ ಇರುತ್ತೆ, ಬಟ್ ಹೊರಗಾಕ್ಲಿಕ್ಕೆ ಅವಕಾಶಗಳಿಲ್ಲ. ಸೊ ದೆಹಲಿಯಲ್ಲಿ ಕರ್ನಾಟಕದ ರಾಜ್ಯದ ಪ್ರತಿನಿಧಿಯಾಗಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲೂ ಕೂಡ ನೇಮಕ ಆಗಿತ್ತು. ಈಗ ಮತ್ತೆ DK ಶಿವಕುಮಾರ್ ಅವರು ಒಂದಾದ ಬಳಿಕ ಮತ್ತೆ ಅವರನ್ನೇ ದೆಹಲಿ ಪ್ರತಿನಿಧಿಯಾಗಿ ನೇಮಕ ಮಾಡಲಾಗಿದೆ. ಬಟ್ TB ಜಯಚಂದ್ರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ಪರಮೇಶ್ವರ್ ಉಪಮುಖ್ಯಮಂತ್ರಿ, ಗುಬ್ಬಿ ಶ್ರೀನಿವಾಸ್ ಅವರು ಫ್ರಂಟ್ ರನ್ನರ್. ಹೌದು. TB ಜಯಚಂದ್ರ ಅಲ್ಲಿಗೆ 3 ಆಗತ್ತೆ. ನಿಜ 3 ಆಗತ್ತೆ ಅಲ್ಲಿಗೆ. ಬಟ್ ಇದು ಕೂಡ 50-50 ಗ್ಯಾರಂಟಿ ಏನು ಇಲ್ಲ TB ಜಯಚಂದ್ರ ಅವರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಆಮೇಲೆ ಕೆಲವು ಮಾಹಿತಿಗಳ ಪ್ರಕಾರ ಸಿರಾದ ಗ್ರೌಂಡ್ ರಿಪೋರ್ಟ್ ಪಾಸಿಟಿವ್ ಇಲ್ಲ ಆಸ್ ಆಫ್ ನೌ. ಓಕೆ. ಎಸ್, ನೋಡೋಣ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿದೆ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ. ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ, ಅನುದಾನದ ವಿರುದ್ಧ ಲೆಟರ್ ಬರೀತೀನಿ ಹೈಕಮಾಂಡ್ಗೆ, ಮತ್ತೊಂದು ಮಗದೊಂದು ಅಂತ ಫಸ್ಟ್ ಸುದ್ದಿ ಆದವರೇ ಬಸವರಾಜ ರಾಯರೆಡ್ಡಿ. ಬಟ್ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮತ್ತು ಅನುಭವಿ ರಾಜಕಾರಣಿ, ಇವ್ರಿಗೂ ಕೂಡ ಅವಕಾಶ ಕೊಟ್ರೆ ನೀವು ಅಶೋಕ್ ಪಟ್ಟಣ್ಣ ಲಿಸ್ಟ್ ಅಲ್ಲಿ ಆಗ್ತೀರಾ ಅಂದ್ರೆ ಅಶೋಕ್ ಪಟ್ಟಣ್ಗಿಂತ ಫಾರ್ ಬೆಟರ್ ಅವಕಾಶ ಬಸವರಾಜ ರಾಯರೆಡ್ಡಿ. ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿದ್ದಂತವ್ರು. ನಿಜ. ಎಕನಾಮಿಕ್ಸ್ ಬಗ್ಗೆ ಸಿದ್ದರಾಮಯ್ಯನವರಷ್ಟೇ ನಾಲೆಜ್ ಇದೆ ಬಸವರಾಜ ರಾಯರೆಡ್ಡಿಗೆ. ಹೌದು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಟೈಮ್ ಉನ್ನತ ಶಿಕ್ಷಣ ಸಚಿವರಾಗಿದ್ರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ. ಹೌದು. ಇನ್ನು TD ರಾಜೇಗೌಡ ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಲಾಸ್ಟ್ ಟೈಮ್. ಹೌದು. ಈ ಬಾರಿ ಹೆಸರು ಓಡಾಡ್ತಿದೆ. TD ರಾಜೇಗೌಡರಿಗೆ ಹಂಗ್ ನೋಡಕ್ ಹೋದ್ರೆ ಸೀನಿಯಾರಿಟಿಯ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೋಟಾದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಗಬಹುದು. DK ಶಿವಕುಮಾರ್ ಅವರ ಆಪ್ತತೆಯ ಕೋಟಾದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ TD ರಾಜೇಗೌಡರಿಗೆ ಸಿಗಬೇಕು. ಬಟ್ ಅಲ್ಲಿ ಇತ್ತೀಚಿನ ಕೆಲವು ಕಾಂಟ್ರವರ್ಸಿಗಳು, ಯಾವುದು ಮತದಾನದ ಫಲಿತಾಂಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಅಲ್ಲೊಂದಿಷ್ಟು ಇವರು ಜೀವರಾಜ್ ಅವರು ಒಂದಿಷ್ಟು ಸ್ಕ್ಯಾಮ್ ಹೊರ ಹಾಕಿದ್ರು. ಜಲ್ ಜೀವನ್ ಮಿಷನ್ ನಲ್ಲಿ ಸ್ಕ್ಯಾಮ್ ಆಗಿದೆ, ಮತ್ತೆ ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಗಳನ್ನ ಜೀವರಾಜ್ ಅವರು ಬಿಡುಗಡೆ ಮಾಡಿದ್ರು. ಸೊ ಈ ತರದ ಕಾಂಟ್ರವರ್ಸಿಗಳಿದಾವೆ TD ರಾಜೇಗೌಡರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ. ಬಟ್ ಚಿಕ್ಕಮಗಳೂರು ಜಿಲ್ಲೆಯ ಸೀನಿಯಾರಿಟಿ, MLA ಗಳ ಸೀನಿಯಾರಿಟಿ, ಹೌದು, ಮತ್ತು DK ಶಿವಕುಮಾರ್ ಅವರ ಆಪ್ತತೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮತ್ತು ಜಿಲ್ಲೆಯ ಪ್ರಾತಿನಿಧ್ಯತೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜೇಗೌಡರಿಗೆ ಸಚಿವ ಸ್ಥಾನ ಸಿಗಬಹುದು. ಇನ್ನು KS ಆನಂದ್ ಕಡೂರು, ಕಳೆದ ಬಾರಿ ಎಷ್ಟು ಮಟ್ಟಿಗೆ ಇತ್ತು ಕಡೂರಲ್ಲಿ ಬೆಳ್ಳಿ ಪ್ರಕಾಶ್ ಅವರ ಹವಾ ಅಂದ್ರೆ, ಇಲ್ಲ, ಕೇವಲ ಹಿಂದುತ್ವದ ಆಧಾರಕ್ಕೆ ಕಡೂರು ಜನ ಬೆಲೆ ಕೊಡಲ್ಲ, ಅವರಿಗೆ ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಆಧಾರದ ಮೇಲೆ ಈ ಬಾರಿ ಓಟ್ ಹಾಕ್ತಾರೆ ಅಂತ ಆನಂದ್ ಅವರು ಗೆದ್ದು ತೋರಿಸಿದ್ರು. ಅವ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋ. ಯಾಕಂದ್ರೆ ಚಿಕ್ಕಮಗಳೂರು ಬಂದಾಗ ನಯನ ಮೊಟಮ್ಮ ಹೆಸರು ಬರುತ್ತೆ, ಇವ್ರ ಹೆಸರು ಬರುತ್ತೆ, ಶೃಂಗೇರಿ ಹೆಸರು ಬರುತ್ತೆ, ತರೀಕೆರೆ ಹೆಸರು ಬರುತ್ತೆ, ಎಲ್ಲರ ಹೆಸರುಗಳು ಕೂಡ ಬರುತ್ತೆ. ಆದ್ರೆ ಆನಂದ್ ಅವರಿಗೆ ಕೂಡ ಅವಕಾಶ ಸಿಗ್ಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ. ಹಾಗೆ ಕಡೂರು ಆನಂದ್ ಜೊತೆಯಲ್ಲೇ ತರೀಕೆರೆ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರ ಹೆಸರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳ ಬರುತ್ತೆ. ಹೀಗಾಗಿ ಯಾರಿಗ್ ಬೇಕಾದ್ರೆ ಸಿಗ್ಬೋದು. ಬಟ್ ನಯನ ಮೋಟಮ್ಮ ಮಹಿಳಾ ಕೋಟಾನ ಗೊತ್ತಿಲ್ಲ. ಚಿಕ್ಕಮಗಳೂರಲ್ಲಿ ಇರೋರೆಲ್ಲ ಆಕಾಂಕ್ಷಿಗಳೇ. HD ತಮ್ಮಯ್ಯ ಫೋಟೋನು ಓಡಿಸ್ತಾರೆ. HD ತಮ್ಮಯ್ಯ ಫಸ್ಟ್ ಟೈಮ್ ಬಂದಿರೋದು ಬಿಜೆಪಿಯಿಂದ. ಬಟ್ CT ರವಿ ಸೋಲ್ಸೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ DK ಶಿವಕುಮಾರ್ ಕೊಟ್ಟಿದೆ HD ತಮ್ಮಯ್ಯ. ಗೊತ್ತಿಲ್ಲ. ನಯನ ಮೋಟಮ್ಮ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯೋಗಿಜಿ ಅವ್ರ ವಿರುದ್ಧನೇ ಆ ಕ್ಷೇತ್ರದಲ್ಲಿ ಪಕ್ಷದವರೇ ಮಾತಾಡ್ತಿದ್ದಾರೆ. ಈಗ ನಯನ ಮೋಟಮ್ಮ ಅವರು ಹೇಳ್ತಾರೆ, ಇವರು ಲಾಸ್ಟ್ ಟೈಮ್ ಇವ್ರು ಯಾರು ಕೆಲಸ ಮಾಡ್ಲಿಲ್ಲ, ನನ್ ಪರವಾಗಿ ಇವ್ರಿಗೆ ಮಾತಾಡ್ಲಿಕ್ಕೆ ಅಧಿಕಾರ ಎಲ್ಲ ಹಕ್ಕಿಲ್ಲ ಹೇಳ್ತಿದ್ದಾರೆ. ನಿಜ. ಆದ್ರೆ ಎಲ್ರು ಅವ್ರ ಪಕ್ಷದವರೇ. ಹೌದು, ಪಕ್ಷದವರೇ ಒಬ್ಬ ಶಾಸಕಿಯ ವಿರುದ್ಧ ಬಹಿರಂಗವಾಗಿ ನಿಂತ್ಕೊಂಡು ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ ಮಂತ್ರಿ ಸ್ಥಾನ ಕೊಡ್ತಾರೆ ಎನ್ನುವಂಥದ್ದು
ಪ್ರಮುಖವಾಗಿರುವಂತ ಪ್ರಶ್ನೆ. ಜೊತೆಗೆ ಕೆಲವು ಬೇರೆ ಕಾಂಟ್ರವರ್ಸಿಗಳೆಲ್ಲ ತಗಲಾಕೊಂಡ್ರು ನೇನೋಮೋಟಮ್. ಹೌದು ಹೌದು. ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಕಾಂಗ್ರೆಸ್ ನಲ್ಲಿ ಇಡ್ತೀನೋ ಬಿಡ್ತೀನೋ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನೆಲ್ಲ ಕೊಟ್ಟು. ಎಸ್, ಇನ್ನ AR ಕೃಷ್ಣಮೂರ್ತಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ನಾನು ಚಾಮರಾಜನಗರ ಜಿಲ್ಲೆ ಅಂತ ಬಂದಾಗ, ಪುಟ್ಟರಂಗ ಶೆಟ್ಟಿ ಅಂತ ಬಂದಾಗ ಅಕ್ಷಯ್ ಸರ್ ಹೇಳ್ತಾ ಇದ್ದೆ, ಇಲ್ಲ ಇನ್ನೊಂದು ಹೆಸರಿದೆ AR ಕೃಷ್ಣಮೂರ್ತಿ ಅಂತ. ಸೀನಿಯಾರಿಟಿ ಆಧಾರದ ಮೇಲೆ ಕೊಡ್ಲೇಬೇಕು. ಸೀನಿಯಾರಿಟಿ ಆಧಾರದ ಮೇಲೆ ಪುಟ್ಟರಂಗ ಶೆಟ್ಟಿನ AR ಕೃಷ್ಣಮೂರ್ತಿನ ಫಸ್ಟ್ ಕೇಳಬಾರ್ದು. AR ಕೃಷ್ಣಮೂರ್ತಿ 1989 ಕೂಡ ಚುನಾವಣಾ ರಾಜಕೀಯದಲ್ಲಿ ಇರುವಂತವ್ರು. ಲೋಕಸಭೆಗೆ ಸ್ಪರ್ಧಿಸಿದ್ರು. ಸುಮಾರು 7 ಚುನಾವಣೆಗಳಲ್ಲಿ 3 ಬಾರಿ ಗೆಲುವನ್ನು ದಾಖಲಿಸಿದ್ರು. ಇಡೀ ಭಾರತದ ಇತಿಹಾಸದಲ್ಲಿ ಅಥವಾ ಕರ್ನಾಟಕ ಇತಿಹಾಸದಲ್ಲಿ ಒಂದೇ ಒಂದು ಹೋಟೆಲ್ ಸೋತ್ಬಿಟ್ಟು ಗೆದ್ದಿದ್ದಂಥವ್ರಿಗೆ ಸಣ್ಣ ಕಿರಿಕನ್ನು ಮಾಡಿದೆ. ಧ್ರುವ ನಾರಾಯಣ್ ದಿವಂಗತರಾಗಿದ್ದಾರೆ. ಶೇಕ್ ಹ್ಯಾಂಡ್ ಮಾಡಿ ಒಂದು ಹೋಟೆಲ್ ಗೆದ್ರು, ಗೆಲುವೇ ಹಣ, ನೀನು ಅಭಿವೃದ್ಧಿ ಕೆಲಸ ಮಾಡುವಂತ ಸುಮಾರು 19 ವರ್ಷ ಅಜ್ಞಾತವಾಸ ಅನುಭವಿಸ್ಬಿಟ್ರು. ಆ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ಚಾಮರಾಜನಗರದಲ್ಲಿ ನಡೆದ ಅತಿ ದೊಡ್ಡ ಸಮಾವೇಶದಲ್ಲಿ ಬಂದ್ರು, ಗೆದ್ರು. ಇನ್ನೂ ಮಜಾ ಏನಂದ್ರೆ ಇವ್ರ ತಂದೆ ರಾಚಯ್ಯ, ಸಿದ್ದರಾಮಯ್ಯ ಅವರ ರಾಜಕೀಯ ಗುರು. ಸಿದ್ದರಾಮಯ್ಯ ಅವ್ರನ್ನ ಕರ್ಕಬಂದ್ ಮಿನಿಸ್ಟ್ ಮಾಡಿದ ರಾಚಯ್ಯ ಅವರು. ರಾಚಯ್ಯ ಅವರು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ತಗಳಿ, ಕಂಠಿ ತಗಳಿ, ಬೊಮ್ಮಾಯಿ ತಗಳಿ ಎಲ್ಲರ ಸಂಪುಟದಲ್ಲಿ ಸಚಿವರಾಗಿದ್ದವರು. ಈಗ ಕುಮಾರಸ್ವಾಮಿ ಅವರು ಏನ್ ಕೈಗಾರಿಕೋಭಿವೃದ್ಧಿ ಸಚಿವರಾಗಿದ್ದಾರೆ, ಇವ್ರ ತಂದೆಯವರು ಪ್ರಧಾನಮಂತ್ರಿ ಚರಣ್ ಸಿಂಗ್ ಅವರ ಸಂಪುಟದಲ್ಲೇ ಆಗಿದ್ರು. ಹೀಗಾಗಿ ಅಲ್ಲದೆ 2-3 ರಾಜ್ಯಕ್ಕೆ ಗವರ್ನರ್ ಕೂಡ ಆಗಿದ್ರು ಅವ್ರ ತಂದೆ. ಕುಟುಂಬ ಅಂತ ಬಂದಾಗ ಚಾಮರಾಜನಗರ ಭಾಗದಲ್ಲಿ ಅತಿ ಹೆಚ್ಚು ಹೆಸರಿರುವಂತ ಕುಟುಂಬ AR ಕೃಷ್ಣಮೂರ್ತಿ ಅವ್ರದ್ದು. ಹೀಗಾಗಿ ಆಬ್ವಿಯಸ್ಲಿ ಅವರಿಗೆ ಟಿಕೆಟ್ ಕೊಡಬೇಕು, ಅಂದ್ರೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಏನಂತೀರಾ? ಖಂಡಿತ. ಸೊ ಅಲ್ಲಿಗೆ ಅಂದ್ರೆ ಇದು AR ಕೃಷ್ಣಮೂರ್ತಿ ಹಂಗ್ ನೋಡಕ್ ಹೋದ್ರೆ ಸೀನಿಯರ್. ಹೌದು. ಆಮೇಲೆ ಅರ್ಹತೆ ಮತ್ತೆ ಪ್ರಾದೇಶಿಕ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ, ಸಮುದಾಯದ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ವಾಟ್ ಕ್ಯಾಂಡಿಡೇಟ್ ಟು ಬಿಕಮ್ ಮಿನಿಸ್ಟರ್. ಎಸ್ ವೀಕ್ಷಕರೇ, ನಿಮ್ ಪ್ರಕಾರ ಇನ್ನು ಯಾರೆಲ್ಲ ಸಚಿವರಾಗಬಹುದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.